50 ದಿನ ನಡೀತದೆ ಅಂತೇಳಿ ತುಂಬ ಸಂತೋಷ ಆಗಿದೆ. ಆಮೇಲೆ ಪ್ರತಿಯೊಬ್ಬರ ಎಫರ್ಟು, ಪ್ರತಿಯೊಬ್ಬರದು ಓಲ್ಡ್ ಟೀಮ್ ಕಂಪ್ಲೀಟ್ಲಿ ಎಲ್ಲರಿಗೂ ಥ್ಯಾಂಕ್ಸ್. ಮಾಧ್ಯಮದವರಿಗೆ ಮತ್ತು ಪ್ರತಿಯೊಬ್ಬರಿಗೂ ಸಹ ನಮ್ಮ ವಸೀಲಿದೆ ನೋಡೋದವರಿಗೆ. ಮತ್ತು ಕೆಲವು ಟೈಮ್ ಜಾಸ್ತಿ ಖುಷಿ ಆದಾಗ ಏನು ಹೇಳ್ಬೇಕಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ಗೋಲ್ಡನ್ ಸ್ಟಾರ್ ಅವರಿಗೆ ನಮ್ಮ ಮುಂದೆ ಇಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಜೊತೆಗೆ ನಿಮ್ಮ ಇಡೀ ಟೀಮನ್ನು ನೋಡಿದಾಗ ತುಂಬ ಜನರು ಪೋಸ್ಟರ್ ರಿಲೀಸ್ ಆದ ನಂತರದಿಂದ ಕೂಡ ಒಂದು ಒಳ್ಳೆ ತಾರಾಗಣ, ತುಂಬ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಮಾಡಿದ್ರಿ, ತುಂಬ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಜೊತೆಯಾಗಿ ಕರ್ಕೊಂಡು ಹೋಗೋದು ನಿಮ್ಗೆ ಎಷ್ಟು ಖುಷಿ ಆಯಿತು, ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಈಗ? ಹೌದು, ತುಂಬ ನೋಡ್ತಿದ್ದಾರಲ್ಲ ಅವರೆಲ್ಲ ತುಂಬ ಜನ ಅಂದರೆ ನಮ್ಮ ಸೀನಿಯರ್ ಚಿತ್ರರಂಗದವರೆಲ್ಲರೂ ಸೇರಿ ನಮ್ಮ ಡೈರೆಕ್ಟ್ರು ಆ ಥರ ಕತೆ ಹೇಳಿದ್ದಾರೆ. ನಮ್ಮ ಜೇಬಿಂದಲೂ ಕಾಸು ಹೋಗಿದೆ ಅಂದರೆ ಖರ್ಚು ಜಾಸ್ತಿ ಇರುತ್ತಲ್ಲ. ಈ ಥರ ಮೂವಿ ಮಾಡಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಪ್ರೊಡ್ಯೂಸರ್. ಸೊ ಐ ಆಮ್ ಸ್ಪೆಂಡಿಂಗ್ ದಟ್ ಮನಿ, ಬಟ್ ಇಟ್ ವಾಸ್ ಗುಡ್. ಹೋಲ್ ಟೀಮ್ ವರ್ಕ್ ವಾಸ್ ಎಕ್ಸಲೆಂಟ್ ಆ್ಯಂಡ್ ಥ್ಯಾಂಕ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಇವರ ವೇದಿಕೆಗೆ ಕರಿತೀನಿ. ಬಹಳಷ್ಟು ಜನರನ್ನ ಗೌರವಿಸೋದಿದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದೆರಡು ಮಾತು ಸರ್. ಕರ್ತಿ ಎಲ್ರಿಗೂ ನಮಸ್ಕಾರ. ಸಿನಿಮಾವನ್ನು ಕೆಲಸಕೊಟ್ಟ ಪ್ರತಿಯೊಬ್ಬರಿಗೂ ದೀರ್ಘದ ನಮಸ್ಕಾರ. ಮೊದಲನೇ ಬಿಡೋದು ಎಲ್ಲಕ್ಕಾಗಲ್ಲ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀನಿ. ಈ ಸಿನಿಮಾವನ್ನು ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ಪ್ರತಿಯೊಬ್ಬರಿಗೂ ಹಾಗೂ ಪ್ರೀತಿಯಿಂದ ನೋಡುವಂಥ ಎಲ್ಲರೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಹರಕೆ ಹಾರೈಕೆ ಎಲ್ಲ ಸಿನಿಮಾಗಳಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ 50 ದಿನಗಳ ನೆನಪಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೋರಾದ ಚಪ್ಪಾಳೆ ಬರಬೇಕು ದಯವಿಟ್ಟು. ಥ್ಯಾಂಕ್ ಯು. ಡೈಲಾಗ್ ಬೇಡ ಸರ್, ಡೈಲಾಗ್ ಬೇಕು. ಓಕೆ, ಇದೀಗ ನಮ್ಮ ಸುಪ್ರೀಂ ಹೀರೋ ಶಶಿಕುಮಾರ್ ಸರ್ ದಯವಿಟ್ಟು ಶಶಿಕುಮಾರ್ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 50 ದಿನಗಳನ್ನು ಪೂರೈಸಿದೆ ನಮ್ಮ ಕೃಷ್ಣ ಪ್ರಣಯ ಸಖಿ. ಏನು ಹೇಳ್ತೀರಾ ಸರ್? ಮೊದಲನೇದಾಗಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ಆತ್ಮೀಯ ಬಂಧುಗಳಿಗೆ, ನೆರೆದಿರ್ತಕ್ಕಂಥ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕೃಷ್ಣ ಪ್ರಣಯ ಸಖಿ ಸಿನಿಮಾ 50 ಡೇಸ್ ಹೋಗಿದೆ. ಇನ್ನು ಸ್ಟಿಲ್ ಇಟ್ಸ್ ಆಲ್ ಗೋಯಿಂಗ್, ಹೋಗ್ತಾನೆ ಇದೆ. ಇದೊಂಥರ ನ್ಯಾಷನಲ್ ಹೈವೇ ಇದ್ದಂಗೆ ಇದು, ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ಹೋಗ್ತಾ ಇದೆ. ಪ್ರಾಬ್ಲಿ ಇಟ್ ವಿಲ್ 100 ಡೇಸ್ ಫಂಕ್ಷನ್ ಹೋಗಿದೆ. ಮೊನ್ನೆ ಥರ ರೀಸೆಂಟಾಗಿ 25 ಡೇಸ್ ಫಂಕ್ಷನ್ ಬ್ಯಾಂಗ್ಳೂರಲ್ಲಿ ಮಾಡಿದ್ರು ಪ್ರಸನ್ನತೆಯಲ್ಲಿ. ಅವತ್ತು ಒಂದು ದಿವಸ ಹೇಳಿದೆ ನಾನು, ಇವತ್ತು ಕನ್ನಡ ಚಿತ್ರರಂಗದಲ್ಲಿ 25 ಡೇಸ್ ಹೋಗೋದೇ ಒಂದು 25 ವೀಕ್ಸ್ ಇದ್ದಂಗೆ ಆಗಿದೆ. ಅಂಥವ್ರು ಇವತ್ತು 50 ಡೇಸ್ ಹೋಗಿದೆ. ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ಗೋಲ್ಡನ್ ಜೂಬ್ಲಿ. ನಮಗೆ ಆ ಒಂದು ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಫಿಲ್ಮ್ ಬಹುಶಃ ನೀವೆಲ್ಲ ನೋಡಿದ್ದೀರಾ. ಇದರಲ್ಲಿ ನಾನು ಒಂದು ರೋಲ್ ಮಾಡಿದ್ದೀನಿ, ಗಣೇಶ್ಗೆ ಒಂದು ಫಾದರ್ ಆಗಿ. ಬಟ್ ಫಾದರ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಫಾದರ್ ಜಸ್ಟ್ ಲೈಕ್ ವಿ ಆರ್ ಲೈಕ್ ಫ್ರೆಂಡ್ಸ್ ಇದ್ದಂಗೆ. ಆ್ಯಕ್ಚುಲಿ ನಾನು ಸಿನಿಮಾ ಆದ್ಮೇಲೆ ನಮ್ಮ ಡೈರೆಕ್ಟರ್ ಕೂಡ ಹೇಳಿದ್ರು, ಶ್ರೀನಿವಾಸ್ ಅವರು ಸರ್ ಇನ್ನೂ ಸ್ವಲ್ಪ ಗಣೇಶ್ಗೆ ಹೇಳಿದಿಲ್ಲ, ಇಲ್ಲ ನಮ್ಮ ಮುಂಚೆನೇ ಸ್ವಲ್ಪ ಒಂದಷ್ಟು ಹಲವಾರು ನಮ್ಮ ಅದ್ರ ಫಾದರ್ಸ್ ಸ್ವಲ್ಪ ಒಂದು ಕಾಲೆಳೆಯ ಸೀನ್ಗಳು ಸ್ವಲ್ಪ ಕಾಮಿಡಿ ಆಗಿದೆ. ಆಮೇಲೆ ಇವೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಆಲ್ರೆಡಿ ಫಸ್ಟ್ ಕಾಪಿ ಬಂದ್ಬಿಟ್ಟು ಎಡಿಟಿಂಗ್ ಎಲ್ಲ ಡಬ್ಬಿಂಗ್ ಆಗಿ ಇದಾಗಿತ್ತು. ಓಕೆ, ಫರ್ದರ್ ಮಾಡೋಣ, ವಿಲ್ ಡೂ ಇಟ್. ಆ್ಯಂಡ್ ಈ ಸಿನಿಮಾಗೆ ಬಿಕಾಸ್ ಇವರು ಪಾಪ ಅನ್ಕೊಂಡಿದ್ದು ಬಡ್ಜೆಟ್ ಒಂದು, ಬಟ್ ಆಗಿರೋ ಬಡ್ಜೆಟೇ ಒಂದು. ದೇವರು ಇದಾನೆ ನನಗೆ ಈ ಪಿಕ್ಚರ್ ಒಂದು ಸಕ್ಸಸ್ ಕಾರಣ. ಇದಕ್ಕೆ ಸಕ್ಸಸ್ ಆಗಿರೋದಕ್ಕೆ ಎಲ್ಲ ಮುಖ್ಯವಾದ ಕಾರಣ ಅಂತಂದ್ರೆ ಕನ್ನಡ ಕಲಾಭಿಮಾನಿಗಳು. ನೀವು ಆಶೀರ್ವಾದ ಮಾಡಿರೋದ್ರೇ ಇವತ್ತು 50 ದಿವಸ ಇವತ್ತು ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ನಾನು ಹೇಳೋದು ಇಷ್ಟೇನೆ, ಈ ಪಿಕ್ಚರು ಬಿಕಾಸ್ ನಾವು ಶೂಟಿಂಗ್ ಮಾಡಿದ್ರೆ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ. ಯಾಕಂದ್ರೆ ಇಟ್ ವೆಂಟ್ ಆನ್ ಲೈಕ್ ಒಂದು ಫ್ಯಾಮಿಲಿ ತರ ಇದ್ವಿ ನಮ್ಮ ಶೂಟಿಂಗ್ ಅಲ್ಲಿ. ಎಲ್ಲ ತಮಾಷೆಗೆ ಶಾರ್ಟ್ ಬಂದಷ್ಟು ಶಾರ್ಟ್ ಹೋಗೋದಕ್ಕೆ ಮತ್ತೆ ಚೇರ್ ಹಾಕೋದು, ಅಟ್ಟೆ ಹೊಡೆಯೋದು, ಏನೋ ಮಾಡ್ತಾ ಇದ್ವಿ. ಶೂಟಿಂಗ್ ಮುಗಿದಾಯ್ತು, ಸಹ ಮುಗಿದ ಹೋಯ್ತಾ ನಮ್ಗೆ ಅಂತ ಇತ್ತು ಒಂದು ಆ ಒಂದು ಎಲ್ಲೋ ಕಡೆ ಒಂದು ಫೀಲಿಂಗ್ ಅಂತ ನೋವು ಮನಸ್ಸು ಬಂದಿತ್ತು. ಥ್ಯಾಂಕ್ ಯು ಶ್ರೀನಿವಾಸ್ ರಾಜ್ ಅವರೇ.
ನಿಮ್ಮ ಜೊತೆ ಫಸ್ಟ್ ವರ್ಕ್ ಮಾಡಿದ್ದೀನಿ ಅಂತ ಪ್ರಶಾಂತ್ ಅವರಿಗೆ. ಗಣೇಶ್ ಫಸ್ಟ್ ಟೈಮ್ ನಂದು ಕಾಂಬಿನೇಷನ್ ಮಾಡಿದ್ದೆ. ಓಕೆ, ವಿಘ್ನ ವಿನಾಶಕ ನೀನೇನಪ್ಪ, ವಿಜಯ ವಿನಾಯಕ ಗಣೇಶ್. ಓಕೆ, ಆ್ಯಂಡ್ ಶರಣ್ಯ, ಗಿರಿ ಎಲ್ಲರೂ ಇದ್ದಾರೆ, ನಮ್ಮ ದಾಸೇಗೌಡರು ಇದ್ದಾರೆ, ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ವೆಂಕಟ್ ಪ್ರಸಾದ್ DOP, ಆ್ಯಂಡ್ ಸಾಕಷ್ಟು ಜನ ನಮ್ಮ ಅರ್ಜುನ್ ಜನ್ಯ ಮ್ಯೂಸಿಕ್ಕು, ಮತ್ತು ನಾಗೇಂದ್ರ ಪ್ರಸಾದ್ ರೈಟರ್. ನಾಗಣ್ಣ ಹ್ಯಾಟ್ಸ್ ಆಫ್ ನೀವು ಮಾಡಿರೋದಕ್ಕೆ. ಬಿಕಾಸ್ ಯಾಕಂದ್ರೆ ಕೊಟ್ಟಿರೋದು ಎಷ್ಟು ಹಿಟ್ ಸಾಂಗ್ಸ್ ಅಂತ ಹೇಳಿದ್ರೆ, ಇವತ್ತು ಎಲ್ಲೋದ್ರು ಯಾವುದೇ ಒಂದು ಇದ್ರಲ್ಲಿ ಹೋಗಿ ಅಂತ ನಮ್ಮ ಒಂದು ಆಟೋದಲ್ಲಿ ಹೋಗಿ ಆ ಸಾಂಗ್ ಹಾಕೊಂಡು ಹೋಗ್ತಿರ್ತಾರೆ. ಮೊಬೈಲ್ ಅಂತೂ ಅದೇ ರಿಂಗ್ ಟೋನ್ ಆಗಿದೆ ಇವತ್ತು. ಇಟ್ ಇಸ್ ಬಿಕಮ್ ಸೊ ದಟ್ ಅಷ್ಟೊಂದು ರೆಕಾರ್ಡ್ ಬ್ರೇಕ್ ಇದಾಗಿದೆ ಇದು. ಹೀಗಾಗಿ ಇವತ್ತು ಇವು ಸಕ್ಸಸ್ಗೆ ಕಾರಣಕರ್ತಾರೆ ತಮ್ಮೆಲ್ಲರೂ ಒಂದು ಅಭಿನಂದನೆ ಮತ್ತು ವಂದನೆಗಳು ಸಲ್ಲಿಸ್ತಾ, ಇವತ್ತು ಅವಕಾಶ ನಿಮ್ಮೊಟ್ಟಿಗೆ ನಾನು ಸಂತೋಷ ಹಂಚ್ಕೊಳ್ಳೋದಕ್ಕೆ ಇಲ್ಲೋದು ಮೈಸೂರಿಗೆ ನನ್ನ ಬರ್ಮಾಡ್ಕೊಂಡು ನಿರ್ಮಾಪಕರು, ನಿರ್ದೇಶಕರಿಗೆ ಮತ್ತು ಎಂಟೈರ್ ಟೀಮಿಗೆ ನನ್ನ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ತಾವೆಲ್ಲರೂ ಕನ್ನಡ ಪಿಕ್ಚರ್ನ ನೀವು ನೋಡಿ, ಯಾವುದೇ ಅಂತ ಎನಿ ಪಿಕ್ಚರ್, ಎಲ್ಲ ಪಿಕ್ಚರ್ ಒಂದು ಸಲ ನೋಡಿದ್ವಿ. ಹೀಗಿದ್ರೆ ಪ್ರೊಡ್ಯೂಸರ್ ಉಳಿದಕ್ಕೆ ಸಾಧ್ಯ. ಪ್ರೊಡ್ಯೂಸರ್ ನೋಡಿದ್ರೆ ಒಬ್ಬ ಡೈರೆಕ್ಟರ್, ಒಬ್ಬ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಉಳಿತಾರೆ. ಪ್ರೊಡ್ಯೂಸರ್ ಉಳಿಬೇಕು ಅಂತ ಹೇಳಿದ್ರೆ ನೀವು ಕನ್ನಡ ಕಲಾಭಿಮಾನಿಗಳು ನೀವು ನಿಮ್ಮ ಆಶೀರ್ವಾದ ಬೇಕೇ ಬೇಕು. ಅದರಿಂದ ನಿಮ್ಮ ಕೈಗೆ ಪ್ರಾರ್ಥನೆ ಮಾಡಿ, ದಯಮಾಡಿ ಕನ್ನಡ ಸಿನಿಮಾನ ನೋಡಿ, ಕನ್ನಡ ಚಿತ್ರಗಳನ್ನ ಬೆಳೆಸಿ. ನಿಮ್ಮ ಕೈಯಲ್ಲಿ ಅಷ್ಟೇ, ಏನಿಲ್ಲ. ಯಾಕಂದ್ರೆ ನಮ್ಮ ಚಿತ್ರಗಾರ ಗೊತ್ತಿಲ್ಲ, ಕನ್ನಡ ಸಿನಿಮಾ ಒಂದು ಲಿಮಿಟೆಡ್ ಒಂದು ಇದಿತ್ತು. ಬಟ್ ಇವತ್ತೆಲ್ಲ ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಲೆವೆಲ್ ನಾವು ಕ್ರಾಸ್ ಆಗ್ತಾ ಇದ್ದೀವಿ. ಸೊ ಇದೆಲ್ಲ ಸ್ವಲ್ಪ ದಯವಿಟ್ಟು ಸ್ವಲ್ಪ ಮನಸ್ಸಲ್ಲಿ ಕೊಡೋಕೆ. ಎಲ್ಲ ಒಂದು 50 ಕೋಟಿ 100 ಕೋಟಿ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ. ಎಲ್ಲರೂ ಯಾವ ಹೀರೋನು ಮಾಡೋಕ್ಕಾಗಲ್ಲ. ಕೆಲವರು ಅವ್ರ ತಕ್ಕಂತೆ ಅವರೊಂದು ಯೋಗ್ಯತೆ ತಕ್ಕಂತೆ ಯಾಕಂದ್ರೆ ನೋಡ್ಬೇಕಂತ ಬಿಸ್ನೆಸ್ಸು, ಮಾರ್ಕೆಟು, ಇವೆಲ್ಲ ಒಂದು ಇತಿಮಿತಿಗಳನ್ನ ನೋಡ್ಕೊಂಡು ಪಿಕ್ಚರ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಇವೊಂದ್ಸಲ ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರ ಬೆಳೆಸಿ, ಕನ್ನಡನ ಉಳಿಸಿ ಅಂತ ಕೇಳ್ಕೊಂಡ ನಾನು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. 50 days. Sorry. ಜೋರಾದ ಚಪ್ಪಾಳೆಯಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ನಟರಾಗಿರುವಂತಹ ಶಶಿಕುಮಾರ್ ಸರ್ ಅವರನ್ನ ಈಗ ಕೃಷ್ಣ ಪ್ರಣಯ ಸಖಿ 50 days celebration ಅಲ್ಲಿ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಶಶಿಕುಮಾರ್ ಸರ್ ದಯವಿಟ್ಟು ಇಲ್ಲೇ ಇರಬೇಕು ಈ ಖುಷಿ ಕ್ಷಣದಲ್ಲಿ. ಕೃಷ್ಣ ಪ್ರಣಯ ಸಖಿಯರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನೀವು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗಣೇಶ್ ಸರ್. ಅದೇ ರೀತಿಯಾಗಿ ನಮ್ಮ ನಿರ್ದೇಶಕರು ದಯವಿಟ್ಟು ಜಾಯಿನ್ ಆಗಬೇಕು. ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ. ಶ್ರೀನಿವಾಸ ರಾಜು ಸರ್. ಎಸ್. ಅದರ ಜೊತೆಗೆ 51 ಮಿಲಿಯನ್ಗೂ ಜಾಸ್ತಿ ಆಗಿದೆ ನಮ್ಮ ದ್ವಾಪರ ಸಾಂಗ್. 3 ಹಾಡುಗಳನ್ನು ಬರೆದಿದ್ದೀರಿ, ಎಷ್ಟು ಖುಷಿ ಆಗ್ತದೆ ಸರ್? ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಯಾಕೆಂದರೆ ನಾನು ನಿನ್ನೆ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೆ. 50 days ಸಿನಿಮಾ ತುಂಬ ದೊಡ್ಡ ಬಜೆಟಿನ ಸಿನಿಮಾಗಳು, 100 ಕೋಟಿ ಬಜೆಟಿನ ಸಿನಿಮಾಗಳು ಕೂಡ 50 days ಕ್ರಾಸ್ ಮಾಡಲಿಲ್ಲ, ದೊಡ್ಡ ಸಿನಿಮಾಗಳು. ಆದರೆ ನಮ್ಮ ಸಿನಿಮಾ ಎಷ್ಟು ಜನ ಇಡೀ ಕರ್ನಾಟಕದ ಯಾವ ಭಾಗಕ್ಕೆ ಹೋದರೂ ಜನ ಎಷ್ಟು ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ಸಿನಿಮಾನ. ಯಾರು ಕೇಳಿದ್ರು ತುಂಬ ಜನಕ್ಕೆ ಕೃಷ್ಣಂ ಪ್ರಣಯ ಸಖಿ ನುಸುಳದೆ ಇದ್ರು ಕೆಲವರು ಆ ದ್ವಾಪರ ಸಿನಿಮಾ ಅಂತ ಶುರು ಹೋಗ್ಬಿಟ್ಟಿದ್ದಾರೆ. ದ್ವಾಪರ ಸಿನಿಮಾ ಅಂತ ಅಷ್ಟರ ಮಟ್ಟಿಗೆ ಇಡೀ ಸಿನಿಮಾ ಇಂಪ್ಯಾಕ್ಟ್ ಮಾಡಿದೆ. ನಾನು ಯಾವಾಗಲೂ ಹೇಳ್ತೀನಿ,
ಹಾಡುಗಳಿಂದ ಸಿನಿಮಾ ಹೊರತು ಅಂತ ಹೇಳ್ತಾರೆ ತುಂಬ ಜನ. ನಾನು ಹೇಳ್ತೀನಿ ಇಲ್ಲ, ಸಿನಿಮಾದಲ್ಲಿ ಏನಾದರೂ ವಿಷಯ ಇದ್ದರೆ ಹಾಡುಗಳು ಸಪೋರ್ಟ್ ಮಾಡ್ತಾರೆ. ಸಿನಿಮಾ ವಿಷಯ ಇದ್ದರೆ ಹಾಡು ಸಪೋರ್ಟ್ ಮಾಡೋದು. ನಾವೆಂತ ಅದ್ಭುತ ಮಾಡಿದ್ರು ಕೂಡ, ಅದ್ಭುತ ಮಾಡಿದ್ರು ಕೂಡ ಸಿನಿಮಾದಲ್ಲಿ ಒಂದಿಷ್ಟು ವಿಷಯ ಇರಬೇಕು. ಸೊ ಅಷ್ಟು ವಿಷಯ ಮತ್ತು ಹಾಡುಗಳು ಎಲ್ಲ ಜನಕ್ಕೆ ತಲುಪಿದೆ. ಇವತ್ತು 50 ದಿವಸ ನಮ್ಗೆ ಭಾಳ ಖುಷಿ. ಯಾಕೆಂದರೆ ಇನ್ಯಾವ ಸಿನಿಮಾನ ಗೊತ್ತಿಲ್ಲ 50 ದಿವಸ ಅನ್ನೋದು, ಆ ಥರದ ಪರಿಸ್ಥಿತಿ. ಮತ್ತು ತುಂಬ ಅರ್ಥಪೂರ್ಣವಾದ ಏನು ಅಂತಂದರೆ, ಇಂಥ ಥಿಯೇಟ್ರಲ್ಲಿ ಇಲ್ಲಿ BR ಪಂತುಲು ಅವರಿಂದ ಹಿಡಿದು ಭಾಳ ಈ ಟಾಕಿ ಸಿನಿಮಾ ಶುರುವಾದಾಗಿಂದ ಇವತ್ತಿನ ತನಕ ಇಲ್ಲಿ ಸಾವಿರಾರು ಸಿನಿಮಾಗಳು, ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗಿದೆ. 100 ದಿವಸ, 25 ವಾರ ಇದೆಲ್ಲ ಕಂಡಿರುವಂಥ ಒಂದು ರೀತಿಯ ತುಂಬ ಪವರ್ಫುಲ್ ಆದಂಥ ಜಾಗ ಇದು. ಈ ಜಾಗದಲ್ಲಿ 50 ಡೇಸ್ ಮಾಡೋದು ಒಂಥರ ನನಗೆ ಇನ್ನೊಂದು 100 ಡೇಸ್ ಕೂಡ ಮಾಡ್ಬೋದು ಇನ್ನೊಂದು ಅಂತ ಮಾಡಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ಇಡೀ ಚಿತ್ರದಲ್ಲಿ ಭಾಳ ಸಲ ಈಗಾಗಲೇ ಹೇಳಿದ್ದೀನಿ, ಎಲ್ಲರ ಬಗ್ಗೆ ಹೇಳಿದ್ದೀನಿ. ಎಲ್ಲ ಕಲಾವಿದರು ನಮ್ಮ ತುಂಬ ಸೀನಿಯರ್, ನಾವೆಲ್ಲ ಭಾಳ ಪ್ರೀತಿಸುವ ಮತ್ತು ಭಾಳ ಕುತೂಹಲದಿಂದ ನೋಡಿದಂಥ ಕಲಾವಿದರು ಶಶಿಕುಮಾರ್ ಸರ್, ಅಂಥ ಘಟಾನುಘಟಿಗಳು ಮತ್ತು ಶ್ರೀನಿವಾಸ ಮೂರ್ತಿಯವರು ತುಂಬ ಜನ ಇದ್ದಾರೆ. ಎಲ್ಲ ಹಳೆಯ ಕಲಾವಿದರು ಮತ್ತು ಶರಣ್ಯ ಎಲ್ಲ ಕಾರ್ಯಕ್ರಮಗಳು ಇರ್ತಾರೆ. ಎಲ್ಲ ಕನ್ನಡದವರಿಗೆ ಗಣೇಶ್ ಬಗ್ಗೆ ನಾವೇನು ಹೇಳಂಗೆ ಇಲ್ಲ, ಇಡೀ ಕರ್ನಾಟಕ ಮೆಚ್ಚಿ ಕೊಂಡಾಡ್ತಾ ಇದೆ. ಎಲ್ಲ ಒಂದು ಸಂಭ್ರಮದ ಕ್ಷಣಗಳಿಗೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನೋದು ಭಾಳ ಖುಷಿ. ನಮ್ಮ ದಾಸಗೌಡರು ಬಂದವರು ವಿಶೇಷ ಮಾಡಿರೋದು ಬೆಂಗಳೂರಿನಿಂದ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಸಿನಿಮಾ ಇನ್ನಷ್ಟು ಮತ್ತಷ್ಟು ಜನರನ್ನು ತಲುಪಲಿ ಅಂತ ಆಶಿಸ್ತೀನಿ. ಆಡಿಯೋ ಅಂತ 50 ಮಿಲಿಯನ್ 50 ಡೇಸ್ 50 ಮಿಲಿಯನ್ ಕ್ರಾಶ್ ಮಾಡಿದೆ. ಇತ್ತೀಚಿನ ಬಹುತೇಕ ಮೊದಲ ಸಾಂಗ್ ದ್ವಾಪರ ಸಾಂಗ್ ಅಂತ ಹೇಳ್ಕೊಳ್ತಾರೆ. ಹೆಮ್ಮೆ ಅನಿಸುತ್ತೆ. ಇಂಡಿಯಾದ ಟ್ರೆಂಡಿಂಗಲ್ಲಿ 1, 2ನಲ್ಲಿ ಇದ್ದಂಥ ಹಾಡು ನಮ್ಮದು. ಸೊ ಎಲ್ಲ ಖುಷಿಯ ಜೊತೆಗೆ ಕೃಷ್ಣ ಪ್ರಣಯ ಸಖಿ ಎಲ್ಲಿವರೆಗೂ ನಾವೆಲ್ಲ ಬಂದಿದ್ದೀವಿ. ನೀವೆಲ್ಲರೂ ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Okay, Sharanya, congratulations. 50 days celebration ಆಗಿದ್ದೀವಿ. 50 ದಿನಗಳ ಸಂಭ್ರಮ. ಇತ್ತೀಚಿನ ದಿನಗಳಂತೂ ಇದು ತುಂಬಾ ದೊಡ್ಡ ವಿಷಯ. ಎಷ್ಟೆಷ್ಟೋ ಸಿನಿಮಾಗಳು ಪ್ರತಿ ವಾರವೂ ಬರುತ್ತೆ. ಅದರಲ್ಲಿ ಕೃಷ್ಣ ಪ್ರಣಯ ಸಖಿ ಇನ್ನೂ ಕೂಡ ಚಾಲ್ತಿಯಾಗಿದೆ. ಇನ್ನೂ ಕೂಡ ಜನರು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಪ್ರಣಯ ಸಖಿಯ ಭಾಗವಾಗಿರೋದು ನಿಮಗೆ ಎಷ್ಟು ಹೆಮ್ಮೆ ಇದೆ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಪ್ರಣಯ ಸಖಿ ಟೀಮ್ ಇಸ್ ವೆರಿ ಸ್ಪೆಷಲ್ ಟು ಮೀ. ಯಾಕೆ ಅಂತ ನಾನು ಮಾತಾಡ್ತಾ ಹೋಗ್ತೀನಿ. ಮೊದಲನೇ ಇವೆಂಟು ಮೈಸೂರಲ್ಲಿ ನಡೆಯಿತು. ಅದಾಗಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ 50 ದಿವಸ ಕೂಡ ಇಲ್ಲೇ ಆಗ್ತಾ ಇದೆ. ಅದರಲ್ಲೂ ಸಿಕ್ಕಾಪಟ್ಟೆ ಖುಷಿ ವಿಚಾರ. ಆ್ಯಂಡ್ ಮೊದಲನೇದಾಗಿ ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ್ ರಾಜು ಸರ್ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಶಶಿಕುಮಾರ್ ಸರ್, ಗಿರೀಶ್ ಸರ್, ಸಾಧುಕೋಕಿಲ ಸರ್, ತುಂಬ ಜನ ಜೊತೆ ವರ್ಕ್ ಮಾಡುವಂಥ ಆಪರ್ಚುನಿಟಿ ನನಗೆ ಸಿಕ್ತು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಅವರಿಲ್ಲ ಅಂದರೆ ಬಹುಶಃ ಕೃಷ್ಣ ಪ್ರಣಯ ಸಖಿ ಡೆಫಿನೆಟ್ಲಿ ಕಂಪ್ಲೀಟ್ ಆಗ್ತಿರಲಿಲ್ಲ. ಸೊ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಗಿದೆ. ಆ್ಯಂಡ್ ಇದೊಂದು ವಿಚಾರ ನಾನು ಹೇಳಲೇಬೇಕು. ಸೊ ಸಿನಿಮಾ ರಂಗ ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ಫಸ್ಟ್ ಲೋ ಅಂತವರೇ ಜಾಸ್ತಿ. ಬಿಕಾಸ್ ತುಂಬ ಚೆನ್ನಾಗಿ ಓದ್ತಾ ಇದ್ದೆ ನಾನು. ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್, 98%, 99% ಈ ಥರ ತೆಗೆದಿದ್ದ ಸ್ಟೂಡೆಂಟ್. ಸೊ ಸಡನ್ ಆಗಿ ಸಿನಿಮಾ ಅಂತಂದ್ರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಏನೂ ಐಡಿಯಾ ಇರಲಿಲ್ಲ. ಸೊ ಸಿನಿಮಾನ ಒಂದು ಸಮುದ್ರ ಅಂತ ಅಂದ್ಕೊಂಡ್ರೆ ಫಸ್ಟ್ ಬಾಗಿಲು ಹೋಗೋಣ, ಅಲ್ಲಿಂದ ಕೆರೆಗೆ ಹೋಗೋಣ, ಅಲ್ಲಿಂದ ನದಿಗೆ ಹೋಗೋಣ. ಹಾಗೆ ಒಂದು ಯಾವತ್ತೂ ಒಂದಿನ ಸಮುದ್ರಕ್ಕೆ ಸೇರ್ತೀನಿ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಹಾಗಾಗಿ ಸ್ಕೂಲಲ್ಲಿದ್ದಾಗ ಡಾನ್ಸಿಂಗ್, ಕ್ಲಾಸಿಕಲ್ ಡಾನ್ಸಿಂಗ್ ಹೋಗ್ತಾ ಇದ್ದೆ. ಅಲ್ಲಿ ಎಷ್ಟೋ ಸ್ಟೇಜ್ ಮೇಲೆ ಒಂದು ಬ್ಯಾಕ್ ಡಾನ್ಸರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಅಲ್ಲಿಂದ ಒಂದು ಬಾವಿ ಆಯಿತು, ಈಗ ಕೆರೆ ಅಂದ್ಕೊಂಡು ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ PU ಮಾಡಬೇಕಾದ್ರೆ. ಇಲ್ಲಿಂದ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನನ್ನ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯಿತು, ಟೆಲಿವಿಷನ್. ಅಲ್ಲಿಂದ ಒಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಮಾಡ್ಕೊಂಡು ಈಗ ಒಂದು ಫುಲ್ ಫ್ಲೆಜ್ ಹೀರೋನಾಗಿ ಫ್ರಮ್ ಪಾಸ್ಟ್ 2 years ಫುಲ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹೇಳಿದ್ರು ಸರ್ ಎಲ್ಲ ಇವೆಂಟ್ಸ್ಗೂ ಬರ್ತಾರೆ ಅಂತ. ಬಿಕಾಸ್ ಈ ವ್ಯಾಲ್ಯೂ ನನಗೆ ತುಂಬ ಚೆನ್ನಾಗಿ ಬಂತು. 50 days ವ್ಯಾಲ್ಯೂ ಗೊತ್ತು. ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಆ್ಯಕ್ಟ್ ಮಾಡುವಂಥ ಆಪರ್ಚುನಿಟಿ ವ್ಯಾಲ್ಯೂ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಎಷ್ಟೇ ಬಿಸಿ ಇದ್ರೂ ನಾನೇ ಫಾಲೋ ಅಪ್ ಮಾಡ್ಕೊಂಡು ಯಾವತ್ತಿದೆ ಇವೆಂಟ್ ನಾನು
ಬರಲೇಬೇಕು ಅಂತ ಬರ್ತಾ ಇದ್ದಾರೆ. ಬಿಕಾಸ್ ಆಫ್ ಈ ಒಂದು ಸಿಕ್ಕಿರುವಂಥ ಆಪರ್ಚುನಿಟಿ ಹಾಗೆ ವ್ಯಾಲ್ಯೂ ಕೊಡೋದಕ್ಕೋಸ್ಕರ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಇಷ್ಟು ನಾನು ಹೇಳಿದ್ನಲ್ಲ, ಈ ಎಲ್ಲ ಜರ್ನಿಲೂ ನಾನು ಆ್ಯಕ್ಟರ್ ಆಗಬೇಕು ಅಂತಂದ್ರೆ ಇಷ್ಟು ಚೆನ್ನಾಗಿ ಗೊತ್ತಿರೋ ಹುಡುಗಿ ವೈ ನೋ ಅಂತ ಹೇಳ್ತಾರೆ ಜಾಸ್ತಿ. ಬಟ್ ಪ್ರತಿಯೊಂದು ಸ್ಟೇಜಲ್ಲೂ ಚಿಕ್ಕವಳಿದ್ದಾಗ ನಾನೇನೋ ಮಾಡ್ತೀನಿ ಅಂದಾಗ ಯಾವಾಗಲೂ ಸಪೋರ್ಟ್ ಮಾಡಿದ್ದು ನಮ್ಮಮ್ಮ. ಸೊ ಎಲ್ಲೂ ಬರಲ್ಲ ಅವರು ಫಂಕ್ಷನ್ಸ್ಗೆ. ಸೊ ಇವತ್ತು ಹಠ ಮಾಡಿ ಕರ್ಕೊಂಡ್ಬಂದೆ 50 days ಬರಲೇಬೇಕು. ಬಿಕಾಸ್ ಒಂದು ಸ್ವಲ್ಪ ಸ್ಟೇಜ್ ಮೇಲೆ ಬಂದರೆ ಚೆನ್ನಾಗಿರುತ್ತೆ. ಬಿಕಾಸ್ ಎವ್ರಿ ಮೂಮೆಂಟಲ್ಲೂ ನಾನೆಲ್ಲ ಇವತ್ತು ಎಡವಿದ್ರೆ 100% ಬ್ಲೇಮ್ ನಮ್ಮ ಅಮ್ಮನೇ ತಗೋಬೇಕಿತ್ತು. ಬಿಕಾಸ್ ಅವರೇ ಸಪೋರ್ಟ್ ಮಾಡಿದ್ರಿಂದ ಇವತ್ತು ಸಕ್ಸಸ್ ಅನ್ನೋದು ನನಗಿನ್ನ ಜಾಸ್ತಿ ಅವರಿಗೆ ಇದು ಸಲ್ಲುತ್ತೆ. ಆ್ಯಂಡ್ ಸೊ ಥ್ಯಾಂಕ್ ಯು ಸೋ ಮಚ್. ಈ ಪಿಕ್ಚರ್ನ ಒಂದು ಪರ್ಫೆಕ್ಟ್ ಮಾಡೋಕ್ಕೆ ಗಣೇಶ್ ಸರ್ ಪ್ಲೀಸ್ ನನಗೋಸ್ಕರ ನೀವು ಇದನ್ನು ಕೊಡಬೇಕು ನನಗೆ. ಇದು ಯಾವ ಗ್ಯಾಪಲ್ಲಿ ಆಗುತ್ತೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶರಣಿ ಅವ್ರಿಗೆ. ಅದೇ ರೀತಿಯಾಗಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಥರ ಇಲ್ಲ, ಅಕ್ಕ ಥರ ಇಲ್ಲ ಅವರು. ಆರಾಮ್ಸೆ ಅವರು ನಮ್ಮ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.